ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಕರಾವಳಿಯ ಒಂದು ಸಾಂಪ್ರದಾಯಿಕ ಹಾಗೂ ಪ್ರಸಿದ್ಧ ಖಾದ್ಯ ಪತ್ರೊಡೆ. ಹೆಸರು ಕೇಳಿದ್ರೇ ಬಾಯಲ್ಲಿ ನೀರೂರುವಂಥ ರೆಸಿಪಿ ಇದು. ಕೆಸುವಿನ ಎಲೆಯಿಂದ ಮಾಡುವಂತಹ ಹಬೆಯಲ್ಲಿ ಬೇಯಿಸಿದ ಈ ಖಾದ್ಯವನ್ನು ನಾನಿವತ್ತು GSB ಕೊಂಕಣಿ ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ. ಗೌಡ ಸಾರಸ್ವತ ಬ್ರಾಹ್ಮಣರ ಶೈಲಿಯ ಪತ್ರೊಡೆಗೆ ಅದರದೇ ಆದ ರುಚಿ ಹಾಗೂ ವೈಶಿಷ್ಟ್ಯವಿದೆ. ಬಿಸಿ ಬಿಸಿ ಹಬೆಯಾಡುವ ಪತ್ರೊಡೆಗೆ ಸ್ವಲ್ಪ ತೆಂಗಿನೆಣ್ಣೆ ಸೇರಿಸಿ ಸವಿದ್ರಂತೂ ಹೇಳುವುದೇ ಬೇಡ, ಅಷ್ಟು ಯಮ್ಮಿ ಆಗಿರ್ತದೆ. ಇದನ್ನು ಅನೇಕ ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಖಾರ ಕಡಿಮೆ ಸೇರಿಸಿ ಬೆಲ್ಲ ಹಾಕಿ ಬ್ರೇಕ್ಫಾಸ್ಟ್ಗೆ ಮಾಡ್ತಾರೆ. ಕೆಲವರು ಈ ಹಬೆಯಲ್ಲಿ ಬೇಯಿಸಿದ ಪತ್ರೊಡೆಗೆ ಸಾಸಿವೆ ಉದ್ದಿನ ಬೇಳೆಯ ಒಗ್ಗರಣೆಯನ್ನು ಕೊಟ್ಟು ಹುರಿದ ಪತ್ರೊಡೆಯನ್ನು ಮಾಡ್ತಾರೆ. ಇದನ್ನು ಚಿಕ್ಕದಾಗಿ ಪೀಸಸ್ ಮಾಡಿ ಮಸಾಲೆಗೆ ಸೇರಿಸಿ ಪತ್ರೊಡೆ ಗ್ರೇವಿಯನ್ನು ಸಹ ನಾವು ಮಾಡ್ಬೋದು. ಬನ್ನಿ ರುಚಿಯಾದ ಕೊಂಕಣಿ ಶೈಲಿಯ ಪತ್ರೊಡೆ ಹೇಗೆ ಮಾಡೋದಂತ ನೋಡೋಣ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಪಾವಷ್ಟು ಅಂದರೆ ಸಾಧಾರಣ ಒಂದು 250 ಗ್ರಾಮ್ ಅಷ್ಟು ಬೆಳ್ತಿಗೆ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೇನೆ. ಅಷ್ಟೇ ಪ್ರಮಾಣದ ಹೆಸರು ಕಾಳನ್ನು ಸಹ ಇದರ ಜೊತೆಯಲ್ಲೇ ನೆನೆಸಲಿಕ್ಕೆ ಹಾಕಬೇಕು. ಅಕ್ಕಿ ಯಾವುದೇ ವೈಟ್ ರೈಸನ್ನು ಬಳಸಬಹುದು. ನೀವು ಅಕ್ಕಿಯನ್ನು ಸ್ಕಿಪ್ ಮಾಡಿ ಕೇವಲ ಹೆಸರು ಕಾಳನ್ನು ಮಾತ್ರ ಸೇರಿಸಿ ಮಾಡಬಹುದು, ಅಥವಾ ಅಕ್ಕಿ ಹಾಗೂ ತೊಗರಿಬೇಳೆಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಸಹ ಮಾಡಬಹುದು. ಆದರೆ ಅಕ್ಕಿ ಮತ್ತು ಹೆಸರು ಕಾಳು ಹಾಕಿ ಮಾಡಿದ ಪತ್ರೊಡೆ ತುಂಬ ರುಚಿ ಆಗ್ತದೆ. ಚೆನ್ನಾಗಿ ನೀರು ಹಾಕಿ ತೊಳೆದು ಇದನ್ನು ಒಂದು 3 ರಿಂದ 4 ಗಂಟೆಗಳ ಕಾಲ ನೆನೆಸಬೇಕು. ಇಲ್ಲಿ ಈ ಪತ್ರೊಡೆಗೆ ಕಪ್ಪು ದಂಟಿನ ಕೆಸುವಿನ ಎಲೆಯನ್ನು ಬಳಸ್ತಾ ಇದ್ದೇನೆ. ಇನ್ನೊಂದು ಹಸಿರು ದಂಟಿನ ಕೆಸುವಿನ ಎಲೆ ಇದೆ, ಅದನ್ನು ಸಹ ಬಳಸಿ ನೀವು ಮಾಡ್ಬೋದು. ನೆರಳಲ್ಲಿ ಬೆಳೆದ ಎಲೆಗಳಿಗಿಂತ ಬಿಸಿಲಲ್ಲಿ ಬೆಳೆದ ಎಲೆಯನ್ನು ಬಳಸಿದರೆ ಒಳ್ಳೆಯದು. ಕೆಸುವಿನ ಎಲೆಯಲ್ಲಿ ತುರಿಸುವ ಗುಣಲಕ್ಷಣ ಇರುವುದರಿಂದ ಬಿಸಿಲು ಬೀಳುವ ಜಾಗದಲ್ಲಿ ಬೆಳೆದ ಎಲೆಯನ್ನು ಬಳಸಿದರೆ ಉತ್ತಮ, ಹಾಗೂ ಎಳತ್ತಾಗಿರುವ ಎಲೆಯನ್ನು ಬಳಸಿದರೆ ಒಳ್ಳೆಯದು. ಇಲ್ಲಿ ನಾನು ಎಳತ್ತಾದ ಒಂದು 25 ಎಲೆಯನ್ನು ಈ ಪತ್ರೊಡೆ ಮಾಡಲಿಕ್ಕೆ ಬಳಸ್ತಾ ಇದ್ದೇನೆ. ಇದರ ದಂಟು ನಾರು ನಾವು ತೆಗಿಬೇಕು ಹಾಗೂ ಚೆನ್ನಾಗಿ ಇದನ್ನು ತೊಳಿಬೇಕು. ಈ ತೊಳೆದದು ಆಗಿದೆ. ಇದನ್ನು ಒಂದು ಬಟ್ಟಲಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಈಗ ಇದರ ಮಸಾಲೆಗೆ ತಯಾರು ಮಾಡೋಣ. ಮಸಾಲೆಗೆ ಒಂದು ದೊಡ್ಡ ತೆಂಗಿನಕಾಯಿಯ ತುರಿ, ಒಂದು 15 ಗಿಡ್ಡ ಮೆಣಸು, ಒಂದು 12 ಬ್ಯಾಡಗಿ ಮೆಣಸು, ಇದರ ಜೊತೆಗೆ ಒಂದು ಲಿಂಬೆ ಗಾತ್ರದ ಹುಳಿ ಹಾಗೂ ಈ ಥರದ ಚಿಕ್ಕ ಅಮಟೆಕಾಯಿ ಇದೆಯಲ್ಲ ಅದರ ಸಿಪ್ಪೆಯನ್ನು ಬಳಸಬೇಕು. ನಾನಿಲ್ಲಿ ಒಂದು 4 ಅಮಟೆಕಾಯಿಯ ಸಿಪ್ಪೆಯನ್ನು ಬಳಸ್ತಾ ಇದ್ದೇನೆ. ಇದರ ಒಳಗಿನ ಗಟ್ಟಿ ಭಾಗ ಈ ಬೀಜ ಇದೆಯಲ್ಲ ಇದನ್ನು ಬಳಸಬಾರ್ದು. ನಾನು ಮೊದಲೇ ತಿಳಿಸಿದ ಹಾಗೆ ಎಲೆಗೆ ತುರಿಕೆಯ ಗುಣಲಕ್ಷಣ ಇರುವುದರಿಂದ ಈ ಥರದ ಹುಳಿ ಅಂಬಡಿಯನ್ನು ಸೇರಿಸಿದರೆ ಒಳ್ಳೆಯದು. ಜೊತೆಗೆ ಒಂದು ಕಡಲೆ ಗಾತ್ರದ ಗಟ್ಟಿ ಹಿಂಗನ್ನು ಸಹ ಬಳಸ್ತಾ ಇದ್ದೇನೆ. ನೀವು ಹಿಂಗಿನ ಹುಡಿಯನ್ನು ಸಹ ಇದಕ್ಕೆ ಬಳಸಬಹುದು. ಮೊದಲಿಗೆ ತೆಗೆದುಕೊಂಡ ಎಲ್ಲ ಸಾಮಗ್ರಿಯಲ್ಲಿ ಹಿಂಗನ್ನು ಬಿಟ್ಟು ಉಳಿದದನ್ನು ಮಿಕ್ಸಿ ಜಾರಲ್ಲಿ ಸೇರಿಸುವ ಹಾಗೂ ಸ್ವಲ್ಪವೇ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡುವ. ಹಿಂಗನ್ನು ನಾವು ಮತ್ತೆ ಸೇರಿಸಬೇಕು. ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ಈ ಪತ್ರೊಡೆ ಇದೆಯಲ್ಲ ತುಂಬ ಸಾಫ್ಟ್ ಆಗಿ ಬರ್ತದೆ. ಮಸಾಲೆ ಅರ್ಧ ಗ್ರೈಂಡ್ ಆದ ಮೇಲೆ ಇದರಲ್ಲಿ ನಾವು ಆಗಲೇ 3 ಗಂಟೆ ನೆನೆಸಿದ್ದ ಹಾಗೂ ನೀರು ಬಸಿದು ತೆಗೆದಿಟ್ಟ ಅಕ್ಕಿ ಹಾಗೂ ಹೆಸರು ಕಾಳನ್ನು ಸೇರಿಸುವ. ನಾನು ಇದನ್ನು 2 ಬ್ಯಾಚಲ್ಲಿ ರುಬ್ತಾ ಇದ್ದೇನೆ. ಇಲ್ಲಿ ನೋಡಿ ಒಂದು 90% ರುಬ್ಬಿದಾಗಿದೆ. ಈಗ ಇದರಲ್ಲಿ ನಾವು ಆಗಲೇ ತೆಗೆದಿಟ್ಟ ಹಿಂಗು ಹಾಗೂ ಪತ್ರೊಡೆಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸುವ. ಚೆನ್ನಾಗಿ ನಾವು ಇದನ್ನು ಗ್ರೈಂಡ್ ಮಾಡುವ. ತುಂಬ ನುಣ್ಣಗೆ ಗ್ರೈಂಡ್ ಆಗಬೇಕಾಗಿಲ್ಲ. ಹಾಗೂ ಹಿಟ್ಟಿದೆಯಲ್ಲ ನೀರಾಗಿ ನಾವು ರುಬ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು, ಮಸಾಲೆ ಹರಡಲಿಕ್ಕೆ ಬರಬೇಕು. ಇಲ್ಲಿ ನೋಡಿ ಹಿಟ್ಟು ಗ್ರೈಂಡ್ ಆಗಿದೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಉಪ್ಪು ಕಡಿಮೆ ಅಂತ ಎಣಿಸಿದರೆ ಈ ಸಮಯದಲ್ಲಿ ನಾವು ಸೇರಿಸಬಹುದು. ಈಗ ಒಂದೊಂದಾಗಿ ಎಲೆಯ ಮೇಲೆ ನಾವು ಮಸಾಲೆಯನ್ನು ಸೇರಿಸುವ. ಈ ಥರ ಮೊದಲಿಗೆ ಒಂದು ದೊಡ್ಡ ಎಲೆಯನ್ನು ಇಟ್ಟು ಅದರ ಮೇಲೆ ಮಸಾಲೆಯನ್ನು ಸವರಬೇಕು. ಅದರ ನಂತರ ನಾವು ಚಿಕ್ಕ ಚಿಕ್ಕ ಎಲೆಯನ್ನು ಬಳಸಬೇಕು. ಎಲೆಯ ಮೇಲೆ ಇದರ ಎಲ್ಲ ಭಾಗಕ್ಕೆ ನಾವು ಮಸಾಲೆಯನ್ನು ಹರಡುವ. ತುಂಬ ದಪ್ಪ ಸಹ ಸೇರಿಸಬಾರ್ದು, ತುಂಬ ತೆಳು ಸಹ ಆಗಬಾರ್ದು. ಎಲ್ಲ ಕಡೆ ಸಮನಾಗಿ ನಾವು ಹಚ್ಚಬೇಕು. ಎಲೆಯ ಎಲ್ಲ ಭಾಗಗಳಿಗೆ ಹಿಟ್ಟು ತಾಗಬೇಕು. ನಾರು ಇರುವ ಕಡೆಯಲ್ಲಿ ನಾವು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕಬೇಕಾಗ್ತದೆ. ಈ ಥರ 5-6 ಎಲೆಗಳನ್ನು ಒಂದರ ಮೇಲೆ ಒಂದು ಇಟ್ಟು ಮಸಾಲೆಯನ್ನು ಹರಡಬೇಕು. ಈಗ ಇದನ್ನು ನಾವು ರೋಲ್ ಮಾಡುವ. ಮೊದಲಿಗೆ 2 ಬದಿಯನ್ನು ಈ ಥರದಲ್ಲಿ ಫೋಲ್ಡ್ ಮಾಡಬೇಕು ಹಾಗೂ ಮಸಾಲೆಯನ್ನು ಹಚ್ಚಬೇಕು. ಎಲೆಯ ಮೇಲಿನ ಭಾಗದಿಂದ ಈ ಥರದಲ್ಲಿ ರೋಲ್ ಮಾಡ್ತಾ ಬರಬೇಕು. ಚೆನ್ನಾಗಿ ಟೈಟಾಗಿ ಈ ರೀತಿ ರೋಲ್ ಮಾಡಬೇಕು. ಇದೇ ರೀತಿ ಉಳಿದ ಎಲೆಗಳಿಗೆ ಸಹ ಮಸಾಲೆ ಹಚ್ಚಿ ಫೋಲ್ಡ್ ಮಾಡಿ ಪುನಃ ಅದಕ್ಕೆ ಮಸಾಲೆಯನ್ನು ಹಚ್ಚಿ ರೋಲ್ ಮಾಡಿ ಇಡುವ.
ಎಲ್ಲ ಎಲೆಗಳಿಗೆ ಮಸಾಲೆ ಹಾಕಿ ರೋಲ್ ಮಾಡಿ ಇಟ್ಟಿದ್ದೇನೆ. ಗ್ರೈಂಡ್ ಮಾಡಿದ ಈ ಹಿಟ್ಟು ಇದೆಯಲ್ಲ 25 ಎಲೆಗಳಿಗೆ ಕರೆಕ್ಟ್ ಆಗಿ ಆಗ್ತದೆ. ಇದರಿಂದ ಈ ತರದ 5 ರೋಲ್ ಅನ್ನು ನಾವು ಮಾಡಬಹುದು. ಈಗ ಇದನ್ನು ಹಬೆಯಲ್ಲಿ ನಾವು ಬೇಯಿಸಬೇಕು. ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಒಂದು 3 ರಿಂದ 4 ಕಪ್ ಅಷ್ಟು ನೀರನ್ನು ಸೇರಿಸಿ ಒಂದು 5 ನಿಮಿಷ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ತಯಾರಿಸಿದ್ದ ಈ ಎಲೆಗಳ ರೋಲ್ ಅನ್ನು ಒಂದೊಂದಾಗಿ ಇದರಲ್ಲಿ ಇಡುವ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು 40 ನಿಮಿಷಗಳ ಕಾಲ ಬೇಯಿಸಬೇಕು. ಚೆನ್ನಾಗಿ ಇದು ಬೇಯಬೇಕು. ನೋಡಿ, ಬೇಯಿಸಿದ್ದು ಆಗಿದೆ. ಇದರ ಮುಚ್ಚಳವನ್ನು ಇಲ್ಲಿ ತೆಗೆದಿದ್ದೇನೆ. ಇದು ಸ್ವಲ್ಪ ತಣ್ಣದ ನಂತರ ಒಂದು ಬಟ್ಟಲಲ್ಲಿ ಇಡುವ ಹಾಗೂ ಇದನ್ನು ಸ್ಲೈಸಸ್ ಮಾಡಬೇಕು. ನೋಡಿ, ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಹಬೆಯಲ್ಲಿ ಬೇಯಿಸಿದ ಈ ಪತ್ರೊಡೆಗೆ ಸ್ವಲ್ಪ ತೆಂಗಿನೆಣ್ಣೆ ಈ ಥರದಲ್ಲಿ ಮೇಲೆ ಹಾಕಿ ಸವಿದ್ರಂತೂ ರುಚಿ ಅದ್ಭುತವಾಗಿರ್ತದೆ. ಹುಳಿ ಖಾರ ಸೇರಿಸಿ ಮಾಡಿದ ಈ ಯಮ್ಮಿಯಾದ ಪತ್ರೊಡೆ ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿದಂಥ ಒಂದು ಸೈಡ್ ಡಿಶ್. ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನ, ದಾಲ್ ಹಾಗೂ ಪತ್ರೊಡೆ ಸೂಪರ್ ಟೇಸ್ಟಿಯಾದ ಲಂಚ್ ಕಾಂಬೋ ಅಂತ ನಾವು ಹೇಳ್ಬೋದು. ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.